ಹಲೋ, ಗುಡ್ ಮಾರ್ನಿಂಗ್ ಟು ಆಲ್ ಆಫ್ ಯು. ಈಗ ನಿಮಗೆ ಪ್ರಶ್ನೆಶಾಸ್ತ್ರದ ಬಗ್ಗೆ ಸ್ವಲ್ಪ ಮಾಹಿತಿಯನ್ನು ಕೊಡಲಿಕ್ಕಿದ್ದೇನೆ. ಪ್ರಶ್ನಾಶಾಸ್ತ್ರ ಅನ್ನೋದು ಸಂಖ್ಯೆ, ಒಂದು ಸಂಖ್ಯೆಯನ್ನು ನೀವು ಹೇಳಿ 1ರಿಂದ 249 ಒಳಗೆ ಅಂತ. ಈಗ ಒಂದು 71 ಹೇಳಿದ್ದೇನೆ, ಯಾರಾದರೂ ಹೇಳಿದರು. 71ಕ್ಕೆ ಚಂದ್ರ ಆವತ್ತಿನ ದಿವಸಕ್ಕೆ, ಈ ಹೊತ್ತಿಗೆ ತೆಗೆದ್ರೆ ಬೇರೆ ಬರ್ತದೆ. ಆವತ್ತಿನ ದಿವಸಕ್ಕೆ ನಿಮಗೆ ಚಂದ್ರ 4, 7, 1. ಪ್ರಶ್ನೆ ಏನು ಅಂದರೆ, ಮನೆಗೆ ಬರ್ತಾರೋ ಇಲ್ವೋ, ಹೊರಗೆ ಹೋದವರು ಬರ್ತಾರೋ ಇಲ್ವೋ ಅಂತ. 4, 7, 1. 4 ಅಂದರೆ ಹೋಮ್. ಈ ಚಂದ್ರ ಯಾರ ನಕ್ಷತ್ರದಲ್ಲಿದ್ದ? ಗುರುವಿನ ನಕ್ಷತ್ರ 11ರಲ್ಲಿದ್ದಾನೆ. ಸಿಂಪಲ್. ಮನೆಯಿಂದ ಹೊರಗೆ ಹೊರಟವರು ಬರ್ತಾರೆ. ಸಬ್ಲಾರ್ಡ್ ರಾಹು 8 ಇದೆ. ಸ್ವಲ್ಪ ಲಿಟಿಗೇಷನ್, ಟ್ರಬಲ್ಸ್, ಹರ್ಡಲ್ಸ್ ಎಲ್ಲ ಇರ್ಬೋದು, ಆದರೆ ಗ್ಯಾರಂಟಿಯಾಗಿ ಬರ್ತಾರೆ. ಅದು ನಿಮಗೆ ಯಾವುದೇ ಒಂದು ಸಂಖ್ಯೆ, ನಾವು ಅದಕ್ಕೇನು ಮಾಡ್ತೇವೆ ಅಂದರೆ, ಈ KP ನೀವು ಅಷ್ಟು ತೊಗೊಳ್ತೇವೆ. KP ಹೊರಗೆ ನೀವು ಯಾವ್ದು ಬೇಕಾದ್ರೂ ತೊಗೊಳ್ಬೋದು. ಓಕೆ, ನನ್ನ ಲಕ್ಕಿ ನಂಬರ್ 7 ಅಂತ, ನಾನು 7 ಅಂತ ಹೇಳ್ತೇನೆ. 7 ಜನರೇಟ್ KP ಹೊರರಿ. ಓಕೆ, ನಾನು ಕೇಳ್ತೇನೆ ನನಗೆ ಜಾಬ್ ಸಿಗ್ತದೋ ಇಲ್ವೋ ಅಂತ. ಸಾರಿ, ಇದು 7 ಬರಲಿಲ್ಲ, ಬೇರೆ ಬಂತಿದ್ದು 115 ಬಂತು. ನಾನು ಇಲ್ಲಿ ಒಂದಿದ್ದನ್ನು ನೀವು ಚೇಂಜ್ ಮಾಡಿದ್ದೇನೆ. 7. ಓಕೆ, 7 ಬಂದಿದೆ. ಈಗ 7ನಲ್ಲಿ ನೀವು ಮೊದಲು ಇಲ್ಲಿ ನೋಡಬೇಕು. ಈಗ ಜಾಬ್ ಆದರೆ 6th ಕಸ್ಪಲ್ಲಿ ಗುರು ರೆಟ್ರೋ ಗುರು ಬಂದಿದೆ, SBL. ಅದೇ ಗುರು SBLಲ್ಲಿ ಚಂದ್ರ ಮತ್ತು ಶನಿ. ಯಾವುದು? ಈ ಗುರುವಿನ SBLಗೆ ಚಂದ್ರ ಸ್ಟಾರ್ ಲಾರ್ಡ್, ಶನಿ ಸಬ್ ಲಾರ್ಡ್. ಸೊ ಗುರು, ಚಂದ್ರ, ಶನಿ. ಆದ್ದರಿಂದ ನೀವು ಏನು ಮಾಡಬೇಕಂದ್ರೆ, ಸೀದಾ ಕೆಳಗಡೆ ಹೋಗಿ ಗುರು ನೋಡಿ, ಗುರುವಲ್ಲಿ ನೋಡಿ. ಇದು ಗುರು ನೋಡಿ, ಗುರು, ಶನಿ, ಬುಧ. ಅಲ್ಲ, ಇದು ಸಾರಿ, ಗುರು, ಚಂದ್ರ, ಶನಿ ನೋಡಿ ಇಲ್ಲಿ. ಹೌದಾ? ದಿಸ್ ಪರ್ಟಿಕ್ಯುಲರ್ ಪೋರ್ಷನ್ ನೀವು ಕಾಪಿ ಮಾಡಿ ಪೇಸ್ಟ್ ಮಾಡ್ಕೊಳ್ಳಿ. ಗುರು ಎಷ್ಟು? 2 / 9, 12. ಚಂದ್ರ ಎಷ್ಟು? 8 / 5. ಸ್ಯಾಟರ್ನ್ ಎಷ್ಟು? 11 / 10. ಸ್ಯಾಟರ್ನಲ್ಲಿ ಮಾತ್ರ 11 / 10 ಇದೆ, ಮತ್ತು ಉಳಿದಲ್ಲಿ 8 ಲಿಟಿಗೇಷನ್. 2 / 9, 12 ಇದೆ. 12 ಓಕೆ. ಸೊ ಆದ್ದರಿಂದ ಹೋಪ್ಫುಲಿ ಎಸ್, ಜಾಬ್ ಸಿಗುತ್ತೆ ಅಂತೇಳಿ ಹೇಳ್ಬೋದು. ಅದಕ್ಕೆ ದಶಾವನ್ನು ಕೂಡ ನೋಡಬೇಕಾಗತ್ತೆ. ಓಕೆ, ಅದೇ ರೀತಿ ಇನ್ನೊಂದು ನಂಬರ್ ತೆಗೆದುಕೊಳ್ಳೋಣ. ನ್ಯೂ ನಂಬರ್. ಕೆಲವರು ಹೇಳ್ತಾರೆ 108. ಓಕೆ, ಮದುವೆ ಆಗ್ತದೋ ಇಲ್ವೋ ಅಂತ ಅವ್ರದ್ದು ಪ್ರಶ್ನೆ. ಮದುವೆಗೆ ಯಾವುದು? 7th ಕಸ್ಪ್ ನೋಡಬೇಕು. 7th ಕಸ್ಪಲ್ಲಿ ರಾಹು ನೋಡಿ, ಸಬ್ ಲಾರ್ಡ್ ರಾಹು. ರಾಹುಗೆ ಇಲ್ಲಿ ಶನಿ ಮತ್ತು ಬುಧ. ರಾಹು, ಶನಿ, ಬುಧ. ಸೊ ನೀವು ಸೀದಾ ರಾಹು ಹತ್ರ ಹೋಗಿ, ಇಲ್ಲಿ ರಾಹು ಅಂತೇಳಿ ಬರುತ್ತೆ ನೋಡಿ. ಇಲ್ಲಿ ರಾಹು, ಶನಿ, ಬುಧ ಇಲ್ಲೇ ಇದೆ ನೋಡಿ. ನಿಮಗೆ ಸುಲಭೋಪಾಯ ನಾನು ಹೇಳ್ತಾ ಇರೋದು. ಓಕೆ, ನಮಗೇನು ಬೇಕು? ಮದುವೆಗೆ 2, 7, 11 ಅಂಶ ಬರಬೇಕು, ಅಥವಾ 5, 9, 11 ಯಾವ್ದಾರು ಆಗೋದು. ಇಲ್ಲಿ ನೋಡಿ 7 ಬಂದಿದೆ, ರಾಹುವಲ್ಲಿ 7 ಇದೆ. ಶನಿ ನಕ್ಷತ್ರದಲ್ಲಿ 6 ಮತ್ತು 5, 5 ಇದೆ. ಆಮೇಲೆ ಇಲ್ಲಿ ಸಬ್ಲಾರ್ಡಲ್ಲಿ 4 ಮತ್ತು 1, 10 ಸಬ್ಲಾರ್ಡ್. ಯಾವುದು? ಮರ್ಕ್ಯುರಿ. 4 / 1, 10. 6 / 5, 7. ಸೊ ಮದುವೆಗೆ ಇದು
ಕಷ್ಟ. ಆವಾಗ ದಶಾಭುಕ್ತಿಗೆ ಹೊರಡ್ಬೇಕು. ಆ್ಯಕ್ಚುಲಿ ಮದುವೆಗೆ ದಶಾಭುಕ್ತಿ ಫಸ್ಟ್ ನೋಡಬೇಕು. ದಶಾಭುಕ್ತಿಗೆ ಇಲ್ಲಿ ನಾವು ಕೆಳಗಡೆ ಹೋಗಿ ಇಲ್ಲಿ ನೋಡ್ತೇವೆ. ಇಲ್ಲಿ ನೋಡಿ ಬುಧಾದಶೆ. ಬುಧಾದಶೆಯಲ್ಲಿ ಶುಕ್ರ. ಬುಧಾದಶೆಯಲ್ಲಿ ಶುಕ್ರ ನೋಡಿ. ಬುಧ ಎಲ್ಲಿದೆ? 4, 1, 10. ಶುಕ್ರ ಎಷ್ಟಿದೆ? ಶುಕ್ರ 6, 2, 9. ಸೊ 2, 9, 11 ಬೇಕು ನಮಗೆ. 11 ಎಲ್ಲಿದೆ? ಇಲ್ಲಿ ಇಲ್ಲ ನೋಡಿ. 11 ಎಲ್ಲೂ ಇಲ್ಲ. ಕೇತುವಲ್ಲಿಲ್ಲ, ಶುಕ್ರನಿಲ್ಲ, ರವಿಯಲ್ಲಿ ಇಲ್ಲ, ಚಂದ್ರನಲ್ಲಿಲ್ಲ, ಕುಜನಲ್ಲಿ ಇಲ್ಲ, ರಾಹುವಲ್ಲಿ ಇಲ್ಲ. ಸೊ ಇವತ್ತು ಕೇಳಿದ ಪ್ರಶ್ನೆಗೆ ಸೊ ಆನ್ಸರ್ ಏನು? ಮದುವೆ ಡಿಫಿಕಲ್ಟ್. ನೆಕ್ಸ್ಟ್ ದಶಾಗೆ ಹೋಗಬೇಕಾಗತ್ತೆ. ಓಕೆ, ಆ ರೀತಿ ನಾವು ಆನ್ಸರ್ ಮಾಡಬೇಕಾಗತ್ತೆ. ನೆಕ್ಸ್ಟ್ ದಶಾ ಯಾವುದು? ಶುಕ್ರನಲ್ಲಿ ಹೋಗಬೇಕು. ಶುಕ್ರನಲ್ಲಿ ಹೋದರೂ ಕೂಡ ಕಷ್ಟನೇ. ಯಾಕಂದರೆ ಇಲ್ಲಿ ಎಂಟೈರ್ ಪ್ಲಾನೆಟರಿ ಪೊಸಿಷನ್ 9 ಇದೆ, 11 ಇಲ್ಲ. ಕೆಳಗಡೆ 11 ಬಂದರೂ ಅಡ್ಡಿಲ್ಲ. ಇಲ್ಲಿದೆ 3, 11 ಚಂದ್ರನಲ್ಲಿದೆ ನೋಡಿ. 3/11 ಇದೆ. ಯಾಕಂದರೆ ಚಂದ್ರ ಇಲ್ಲಿ ಎಷ್ಟಿದೆ? ಹಾಂ ಹೌದು, 11ನೇ ಮನೆ ಅಧಿಪತಿ ಚಂದ್ರ. 3ನೇ ಮನೆಯಲ್ಲಿ ಇದ್ದಾನವ ಚಂದ್ರ. 3ನೇ ಮನೆಯಲ್ಲಿ ಇದ್ದಾನೆ ನೋಡಿ. 3/11. ಸೊ ಚಂದ್ರನಲ್ಲಿ ನಾವು ಅಂತರ್ಭುಕ್ತಿ ಚಂದ್ರನ ತಗೋಬೇಕು. ಅರ್ಥ ಆಯ್ತಾ? ಚಂದ್ರನ ಅಂತರ್ಭುಕ್ತಿ 11 ಇರೋದ್ರಿಂದ ವಿ ಕ್ಯಾನ್ ಚೂಸ್ ದಿಸ್. ಇನ್ನು 7, 2, 7. 2 ಯಾವ್ದಾದ್ರು ಇದೆಯಾ ನೋಡಿ? 7 ಇದೆಯಾ? 7 ಇದೆ. ರಾಹುನ್ ತಗೊಳ್ಳಿ. ಆಮೇಲೆ ಕುಟುಂಬ 2 ಇಲ್ಲದೆ ಇದ್ರೂ ಅಡ್ಡಿಲ್ಲ, 5 ಇದ್ರೂ ಸಾಕಾಗ್ತದೆ. ರವಿ 5 ಇದ್ದಾನೆ. ಓಕೆ, ರವಿಯಲ್ಲಿ ನೋಡಿ 5 ಇದ್ದಾನೆ. ಸೊ ಈ ರೀತಿಯಾಗಿ ನೀವು ಹುಡುಕ್ಬೇಕಾಗತ್ತೆ. ಸ್ವಲ್ಪ ಇನ್ನೊಬ್ಬರು ಹೇಳಿದರು, ನೀವು ನಂಬರ್ ಕೊಟ್ಟರು, ಅವ್ರು ಹೇಳಿದರು ಸರ್ 22 ಸರ್ ಅಂತ. ನೀವು 22 ಕ್ಲಿಕ್ ಮಾಡಿ. ಅವರಿಗೆ ಎಜುಕೇಷನ್ ಬೇಕಿತ್ತು. ಎಜುಕೇಷನ್ 4th ಕಸ್ಪ್ ನೋಡಿ. ಶುಕ್ರನಿಗೆ ಇಲ್ಲಿ ಗುರು ಮತ್ತು ಶುಕ್ರ. ಆಯಿತಾ? ಗುರು ಶುಕ್ರನಲ್ಲಿ ಹೋಗಿ ನೋಡಿ. ಶುಕ್ರನಲ್ಲಿ ಇಲ್ಲಿದೆ ಶುಕ್ರ. ಇಲ್ಲಿ ನೋಡಿ ಶುಕ್ರ, ಗುರು, ಶುಕ್ರ ನೋಡಿ. ಇದು ಓಕೆ. ಸೊ ಎಜುಕೇಷನ್ ನೋಡಿ. 11, 2, 7. 1 ಗುರು 9, 12. 11, 2, 7. ಓಕೆ. 2, 7, 11 ಇದೆ. 2, 7, 11 ಇದೆ. ಆಮೇಲೆ 9, 12, 1. 1, 9, 12. ಸೊ ಇವರು ಸೈನ್ಸ್ ಸ್ಟ್ರೀಮಲ್ಲಿ ಮುಂದೆ ಹೋಗೋ ಸಾಧ್ಯತೆ ಇದೆ. ಓಕೆ. ಸಪೋಸ್ ಇವರಿಗೆ ಮದುವೆ ಏನಾದರೂ ಕೇಳೋದಿದ್ರೆ ಏನು ಮಾಡಬೇಕು? 7th ಕಸ್ಪನ್ನು ನೀವು ಹುಡುಕಬೇಕಾಗುತ್ತೆ. 7ನೇ ಕಸ್ಪ್ ನೋಡಿ. 7ನೇ ಕಸ್ಪಲ್ಲಿ ಏನಿದೆ? 7ನೇ ಕಸ್ಪಲ್ಲಿ ರವಿ ಇದ್ದಾನೆ. ರವಿ STL ಆ್ಯಂಡ್ SBL ನೋಡಿ. ಚಂದ್ರ ಮತ್ತು ಕುಜ. ಸೊ ರವಿಗೆ ಹೋಗಿ ನಿಮಗೆಲ್ಲ ಸಿಗ್ತದೆ. ರವಿ ನೋಡಿ. ರವಿಗೆ ಹೋಗಿ ಇಲ್ಲಿ ನೋಡಿ. ಇಲ್ಲಿ 9, 5 ಇದೆ. ಓಕೆ. 7, 11, 4 ಇದೆ. ಯಾವುದು? ಚಂದ್ರ 7, 4. ಆಮೇಲೆ 3, 1, 8 ಕುಜ. ಸೊ 9, 5 ಇದೆ. 7, 4 ಇದೆ. ಓಕೆ. ಸೊ ಇನ್ನೊಂದು ನಾವು ಯಾವುದಾದ್ರು ತಗೊಂಡ್ರೆ ಮದುವೆಯನ್ನು ಪೂರೈಸ್ಬೋದು. ಶುಕ್ರನ ತಗೊಂಡ್ರು 11 ಬರ್ತದೆ ಅಲ್ಲಿ. 2, 7, 11 ನೋಡಿ. ಶುಕ್ರ ತಗೊಂಡ್ಬಿಟ್ರೆ 2, 7, 11. ರವಿಯಲ್ಲಿ ಶುಕ್ರ ಭುಕ್ತಿ ತಗೊಳ್ಳಿ. ಶುಕ್ರ ಎಲ್ಲಿದ್ದಾನೆ? ಇಲ್ಲೇ ಇದ್ದಾನೆ ನೋಡಿ. 2, 7, 11 ನೋಡಿ. 11 / 2, 7. ಫ್ಯಾಂಟಾಸ್ಟಿಕ್.
ಓಕೆ. ರವಿ ದಶಾ ಶುಕ್ರ ಭುಕ್ತಿಯಲ್ಲಿ ಅವರಿಗೆ ಮದುವೆ. ಕಣ್ಣು ಮುಚ್ಚಿ ಹೇಳ್ಬೋದಾ? ಸೊ ಪ್ರಶ್ನಾಶಾಸ್ತ್ರ ಅನ್ನೋದು ಭಾಳ ಸುಲಭ. ಓಕೆ. ಸೊ ಯಾತಕ್ಕೆ ನಿಮಗೆ ಇದನ್ನು ಹೇಳ್ತಾ ಇದ್ದೀನಿ ಅಂದರೆ ನೀವು ಗೊತ್ತಿರಬೇಕು, ತಿಳ್ಕೊಂಡಿರ್ಬೇಕು. ಓಕೆ. ಥ್ಯಾಂಕ್ ಯು ವೆರಿ ಮಚ್. ಗಾಡ್ ಬ್ಲೆಸ್ ಯು.